ಫೆಬ್ರವರಿ 11ರಂದು ಅಂದ್ರೆ ನಾಳೆ ಗಂಗಾರತಿ ನಡೆಯುತ್ತೆ. 1989ರಿಂದ ಪ್ರತಿ 3 ವರ್ಷಗಳಿಗೊಮ್ಮೆ ಈ ಕುಂಭಮೇಳ ನಡೆಯುತ್ತೆ. 1989ರಿಂದ 2022ರಲ್ಲಿ ಕೋವಿಡ್ ಕಾರಣದಿಂದ ಕುಂಭಮೇಳ ನಡೆದಿರಲಿಲ್ಲ. ಈಗ 6 ವರ್ಷದ ನಂತರ ಮತ್ತೆ ಕುಂಭಮೇಳ ನಡೀತಾ ಇದೆ. ಹಾಗೆ ನೋಡಿದ್ರೆ ಇದು 12ನೇ ಬಾರಿ ಆಚರಣೆ ಆಗ್ತಾ ಇರುವಂತ ಕುಂಭಮೇಳ ಇದು. ತ್ರಿವೇಣಿ ಸಂಗಮದಲ್ಲಿ 3 ಕಡೆ ಸ್ನಾನಘಟ್ಟದ ವ್ಯವಸ್ಥೆ ಮಾಡಿದ್ದಾರೆ. ಅಗಸ್ತೇಶ್ವರ, ಗುಂಜಾ ನರಸಿಂಹಸ್ವಾಮಿ ಮತ್ತು ಭಿಕ್ಷೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ಪವಿತ್ರ ಸ್ನಾನಕ್ಕೆ ವ್ಯವಸ್ಥೆ ಆಗಿದೆ. ಲಕ್ಷಾಂತರ ಭಕ್ತರು ಆಗಮಿಸ್ತಾರೆ ಈ 3 ದಿನದ ಕುಂಭಮೇಳದಲ್ಲಿ. ಹಾಗಾಗಿ ಸಾಕಷ್ಟು ಎಚ್ಚರಿಕೆಯನ್ನ ಜಿಲ್ಲಾಡಳಿತ ತೆಗೆದುಕೊಂಡಿದೆ. ಮುಂಜಾಗ್ರತೆಯಾಗಿ ರಂಗನತಿಟ್ಟು ಪಕ್ಷಿಧಾಮದಿಂದ 2 ಬೋಟ್, ಸ್ಥಳೀಯವಾಗಿ 12 ರೆಸಾರ್ಟ್ಗಳಿಂದ 4 ಬೋಟ್ಗಳ ವ್ಯವಸ್ಥೆ ಮಾಡಿದೆ. ಇನ್ನು ಕಾವೇರಿ ಸಂಗಮದಲ್ಲಿ ಹಲವು ಈಜು ತಜ್ಞರು ಈಗಾಗಲೇ ರೆಡಿ ಆಗಿದ್ದಾರೆ. ಯಾಕಂದ್ರೆ ನೀರಿರೋ ಜಾಗ, ಅದು ಅಲ್ಲದೆ ನೀರು ಜಾಸ್ತಿ ಇದೆ, ಉಕ್ಕಿ ಹರಿತಾ ಇದೆ ನೀರು. ಪುಣ್ಯ ಸ್ನಾನ ಅಂತ ಜನ ಮುಗಿಬಿದ್ದು ಅವಘಡಗಳಾದ್ರೆ ಅಂತ ಅದಕ್ಕೂ ಕೂಡ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಅಲ್ಲಿ ಬ್ಯಾರಿಕೇಡ್ ಅನ್ನ ಹಾಕಿದ್ದಾರೆ. 3 ಅಡಿ ಆಳದ ತನಕ ಮಾತ್ರ ಪುಣ್ಯ ಸ್ನಾನ ಮಾಡೋದಕ್ಕೆ ಅವಕಾಶ. ಆ ಕಡೆಯಿಂದ ಮುಂದಕ್ಕೆ ಹೋದ್ರೆ ಅದು 6 ಅಡಿ ಆಳ ಇದೆ, ಅದು ಸಮಸ್ಯೆ ಆಗತ್ತೆ ಒಂದ್ ವೇಳೆ ಏನಾದ್ರೂ ಅನಾಹುತಗಳಾದ್ರೆ ಅಂತ. ಹಾಗಾಗಿ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಆ ಜಾಗದ ಒಳಗಡೆ ಪುಣ್ಯ ಸ್ನಾನವನ್ನ ಮಾಡಬೇಕು. ಅಲ್ಲೂ ಏನಾದ್ರೂ ಎಡವಟ್ಟುಗಳಾದ್ರೆ ಅಂತ ಈಜು ತಜ್ಞರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಸ್ಥಳದಲ್ಲಿದ್ದಾರೆ. ನಿರೀಕ್ಷೆ ಅನ್ನೋದಕ್ಕಿಂತ ನಾವು ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಬಂದರೂ ಅದಕ್ಕೆ ಅನುಗುಣವಾಗಿ ಇಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಸೊ ಸಿನ್ಸ್ ಕಳೆದ ಬಾರಿ ಆಗಿರಲಿಲ್ಲ, 6 ವರ್ಷದ ನಂತರ ಈ ಬಾರಿ ಆಗೋದ್ರಿಂದ ಭಕ್ತಾದಿಗಳು ಜಾಸ್ತಿ ಬರುವ ನಿರೀಕ್ಷೆ ಇದೆ. ಸೊ ಹೆಚ್ಚಿನ ಭಕ್ತಾದಿಗಳ ಒಂದು ನಿರೀಕ್ಷೆ ಮೇರೆಗೆ ಅದರ ಅನುಗುಣವಾಗಿ ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡಿಕೊಳ್ತಾ ಇದ್ದಾರೆ. ಇಲ್ಲ, ಊಟದ ವ್ಯವಸ್ಥೆ ಎಲ್ಲ ಇಲ್ಲಿ ಹಲವಾರು ಮಠಗಳು ಇದಾವೆ ಮತ್ತು ಭಕ್ತಾದಿಗಳು ಅವರೇ ಸಹ ಬರುವ ಭಕ್ತಾದಿಗಳಿಗೆ ಊಟ ಅವರೇ ನೀಡುವಂತ ವ್ಯವಸ್ಥೆ ಮಾಡಿದೆ. ಸರ್ಕಾರದಿಂದ ಊಟದ ವ್ಯವಸ್ಥೆ ಯಾವುದು ಮಾಡ್ತಾ ಇಲ್ಲ. ಮಠದಲ್ಲಿ ಎಲ್ಲ ಫ್ರೀ ಊಟದ ವ್ಯವಸ್ಥೆ ಇದೆ. ಮತ್ತೆ ದಾನಿಗಳು ಸಹ ಅವ್ರದೇ ಊಟದ ಒಂದು ಇಟ್ಕೊಂಡಿದ್ದಾರೆ. ಫುಡ್ ಕ್ವಾಲಿಟಿ ಟೆಸ್ಟಿಂಗ್ ಮಾತ್ರ ನಮ್ಮ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇಲ್ಲ, ಅದ್ರ ಬಗ್ಗೆ ಇಲ್ಲಿ ತನಕ ನಮಗೆ ಅದ್ರ ಬಗ್ಗೆ ಮಾಹಿತಿ ಯಾವುದೂ ಬಂದಿಲ್ಲ. ಅಲ್ಲ, ವ್ಯವಸ್ಥೆ ಎಲ್ಲದೂ ಸಪರೇಟ್ ಮಾಡಿಸ್ಕೊಂಡಿದ್ದೇವೆ, ತೊಂದರೆ ಇಲ್ಲ. ಎಲ್ಲ ಜನಾಂಗದವ್ರಿಗೆ, ಎಲ್ಲ ಕ್ಯಾಟಗರಿ ಆಫ್ ಪೀಪಲ್ಗೂ ಸಹ ಇಲ್ಲಿ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿದ್ದೇವೆ. ಅಂತ ಯಾವ್ದಾದ್ರು ಬರುವ ಒಂದು ಮಾಹಿತಿ ಬಂದ್ರೆ ಖಂಡಿತವಾಗಿ ಅವ್ರನ್ನ ನಾವು ಆಹ್ವಾನ ಮಾಡಿಕೊಂಡು 1.5 ಗಂಟೆ ಮುಹೂರ್ತದಲ್ಲಿ ಯಮುನಾದಿಂದ ಲಿಂಗವನ್ನು ತರಿಸಿ ಕ್ಷೇತ್ರದಲ್ಲಿ ಮಾಡಬೇಕು ಅಂತೇಳಿ ಅಗಸ್ತ್ಯ ಋಷಿಗಳು ಸಂಕಲ್ಪ ಮಾಡಿರ್ತಾರೆ. ಆಂಜನೇಯನ ಕೂತು ತಪಸ್ ಮಾಡಿ ಯಮುನಾ ನದಿಗೆ ಹೋಗಿ ಲಿಂಗ ತೊಗೊಂಡು ಮಂತ್ ಕಳಿಸ್ತಾರೆ. ಆಂಜನೇಯರು ವಾಯು ವ್ಯಕ್ತಿಯಲ್ಲಿ ಹೋಗಿ ಲಿಂಗ ತಡಾಗುತ್ತೆ. ಆ ವೇಳೆಗೆ ಅಗಸ್ತ್ಯ ಋಷಿಗಳು ಮರಳಲ್ಲಿ ಲಿಂಗ ಮಾಡಿ ಪ್ರತಿಷ್ಠಾಪನೆ ಮಾಡಿ ಅಗಸ್ತೇಶ್ವರ ಅಂತ ಹೇಳಿ ನಾಮಾಂಕಿತ ಮಾಡಿ ತಮ್ಮ ತಪಸ್ಸನ್ನು ಆ ಮರಳಿಂಗಕ್ಕೆ ದಾರಿ ಇರ್ತಾರೆ. ತರುವಾಯ ಆಂಜನೇಯನಿಗೆ ದೊಡ್ಡ ಲಿಂಗ ತೊಗೊಂಡು ಬಂದು ನೋಡೋಷ್ಟೊತ್ತಿಗೆ ಬೇರೆ ಲಿಂಗವನ್ನು ಆ ಸ್ಥಳದಲ್ಲಿ ಮಾಡಿರ್ತಾರೆ. ಕೋಪ ಬಂದು ನಾತನಂತ ಲಿಂಗವನ್ನು ಮಾಡಲಿಲ್ಲ ಅಂತ ಹೇಳಿ ಅದನ್ನು ಕೇಳುವಂಥ ಪ್ರಯತ್ನ ಮಾಡ್ತಾನೆ, ಸಾಧ್ಯವಾಗಲ್ಲ. ತನ್ನ ಮುಷ್ಟಿಯಿಂದ ಲಿಂಗಕ್ಕೆ ಹೊಡೆದಾಗ ಲಿಂಗದ ಭಾಗವೆಲ್ಲ ಛಿದ್ರವಾಗಿ ಲಿಂಗದ ಶಿರಸ್ಸಿಗೆ ಏಟು ಬಿದ್ದು ಹಳ್ಳವಾಗಿ ಉದ್ದರಣೆಯಷ್ಟು ಜಲ ಲಿಂಗದಿಂದ ಚಿಂಬಿಡುತ್ತೆ. ಆವಾಗ ಈಶ್ವರನ ಕೂತು ತಪಸ್ ಮಾಡಲಾಗಿ ಪರಮೇಶ್ವರ ಪಾರ್ವತಿ ಸಮೇತ ಪ್ರತ್ಯಕ್ಷವಾಗಿ ವರ, ನನ್ನ ತಲೆಯಲ್ಲಿ ಗಂಗೆ ಹೆಂಗೆ ಇಟ್ಕೊಂಡಿದ್ದೆ ನನಗೆ ಸದಾಕಾಲ ಆ ಲಿಂಗದಲ್ಲಿ ಗಂಗೆ ನಿಂತಿರಿ. ಆದ್ದರಿಂದ ಪವಿತ್ರವಾದಂತಹ ಗಂಗಾ ಲಿಂಗದಲ್ಲಿ ನಿಂತಿರೋದ್ರಿಂದ ಭಿನ್ನವಾದ ಲಿಂಗಕ್ಕೆ ಇಲ್ಲಿ ಪೂಜೆ. ಆ ಗಂಗಾ ಇಲ್ಲಿ ಬರ್ತಕ್ಕಂಥ ಆಸ್ತಿಕ ಮಹಾಶಯರಿಗೆ ತೀರ್ಥ ಅಂತ ಹೇಳಿ ವಿತರಣೆ ಮಾಡ್ತೀವಿ. ಈ ತೀರ್ಥ ಸೇವನೆಯಿಂದ ಎಲ್ಲ ರೋಗ ರುಜಿನ ಉಪದ್ರವಗಳು ಕೂಡ ಪರಿಹಾರವಾಗುತ್ತೆ ಅಂತೇಳಿ ಇಲ್ಲಿ ಸ್ಥಳಪುರಾಣ ಹೇಳುತ್ತೆ. ಇಲ್ಲಿ ಕಾವೇರಿ, ಕಪಿಲ, ಸ್ಫಟಿಕ ಸರೋವರ, ತ್ರಿವೇಣಿ ಸಂಗಮ, ದಕ್ಷಿಣ ಪ್ರಯಾಗ ಅಂತೇಳಿ ಅಲಹಾಬಾದ್ಗೆ ಹೋಗಿ ಗಂಗಾ ಯಮುನಾ ಸರ್ವತ್ತಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರ ದರ್ಶನ ಮಾಡಿದ್ರೆ ಏನು ಪುಣ್ಯ ಪ್ರಾಪ್ತಿ ಆಗುತ್ತೆ. ಅದಕ್ಕಿಂತ ಕೂಡ ಈ ದಕ್ಷಿಣ ಕಾಶಿಯಲ್ಲಿ ಕಾವೇರಿ, ಕಪಿಲ, ಸ್ಫಟಿಕ ಸರೋವರದಲ್ಲಿ ಸ್ನಾನ ಮಾಡಿ ಈ ಅಗಸ್ತೇಶ್ವರಾದಿ ಪಂಚಗಳ ದರ್ಶನ ಮಾಡಿದ್ರೆ ಒಂದು ಗುಲ್ಗಂಜಿಯಷ್ಟು ಪುಣ್ಯ ಜಾಸ್ತಿ ಅಂತೇಳಿ ಇಲ್ಲಿ ಸ್ಥಳಪುರಾಣ ಹೇಳುತ್ತೆ. ಈ ಕುಂಭಮೇಳ ಅನ್ನೋದು ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು. ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೂಡ ಕುಂಭಮೇಳ ಇರಲಿಲ್ಲ. ದಕ್ಷಿಣ ಭಾರತದಲ್ಲಿ ಈ ತಿರುಮಕೂಡು, ನರಸೀಪುರದಲ್ಲಿ ಮಾತ್ರ 3 ದಿನಗಳು ಸಮ್ಮಿಲನವಾಗುತ್ತೆ. ಹಾಗೆ ಉತ್ತರ ಭಾರತದಲ್ಲಿ ಗಂಗಾ, ಯಮುನಾ, ಸರಸ್ವತಿ ಸಮ್ಮಿಲನವಾಗುತ್ತೆ. ಅಲ್ಲಿ ಹಾಗೆ ಎಲ್ಲೂ ಮಾಡಿಗಡಿ ನಮ್ಮ ಜನಗಳಿಗೆ ಎಲ್ಲನೂ ಕೂಡ ಪುನೀತರು ಮಾಡಬೇಕು ಅಂತೇಳಿ ಎಲ್ಲ ಮಠಾಧೀಶರು, ಸಾಧು ಸಂತರು ಸೇರಿ ಜೊತೆಗೆ ಸರ್ಕಾರ ಕೂಡ ಕೈಗೂಡಿಸಿ ಈ ಕುಂಭಮೇಳ ಪ್ರಾರಂಭ ಮಾಡಿದೆ. ಇದು 1989ರಲ್ಲಿ ಪ್ರಾರಂಭವಾಗಿ 12 ಕುಂಭಗಳು ಇದುವರೆಗೂ ಕೂಡ ಯಶಸ್ವಿಯಾಗಿ ನಡೆದಿದೆ. ಈ ಬಾರಿ ಕಳೆದ ಬಾರಿ ಕುಂಭಮೇಳ 2019 ನಡೀಬೇಕಾಗಿತ್ತು. ಕರೋನಾ ರೋಗ ಅನ್ನೋದು ದೇಶಾದ್ಯಂತ ವ್ಯಾಪಿಸಿದ್ರಿಂದ ಅದು ನಿಂತೋಗಿತ್ತು. ಈ ಬಾರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.